ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ, ಏನೋ ಬರೀ ಗಂಗೋತ್ರಿನ ಬೇರೆ ಕಾಲೇಜ್ ಬಗ್ಗೆ ಹೇಳಿ ಅಂತ. ಸುಮಾರು ಜನ ಕಮೆಂಟ್ ಮಾಡಿರೋ ವಿಡಿಯೋ ಇದು. ಯಾವ್ಯಾವ ಕಾಲೇಜ್ ಇದೆ ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ಇವತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ಕಾಲೇಜ್ ಇದೆ, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಮಾನಸ ಗಂಗೋತ್ರಿ ಕ್ಯಾಂಪಸ್ ಬಗ್ಗೆ ಇಷ್ಟು ವಿಡಿಯೋದಲ್ಲಿ ಹೇಳಿರೋದ್ರಿಂದ ಈ ವಿಡಿಯೋದಲ್ಲಿ ಮಾನಸ ಗಂಗೋತ್ರಿ ಕ್ಯಾಂಪಸ್ ಬಗ್ಗೆ ಏನೂ ಹೇಳಲ್ಲ, ಸರಿನಾ. ಮಾನಸ ಗಂಗೋತ್ರಿ ಕ್ಯಾಂಪಸ್ ಬಿಟ್ಟು ಯಾವ್ಯಾವ ಕಾಲೇಜಸಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ಹೇಳ್ತೀನಿ, ನಿಧಾನಕ್ಕೆ ಹೇಳ್ತೀನಿ. ಕರೆಕ್ಟಾಗಿ ನಿಮಗೆ ಯಾವಾಗ ಬೇಕು, ಯಾವ ಕಾಲೇಜ್ ಬೇಕು ಅಥವಾ ಯಾವ್ಯಾವ ಕೋರ್ಸ್ ಬೇಕು ಅದನ್ನು ಕೇಳಿಸ್ಕೊಳ್ಳಿ. ಯಾಕಂದರೆ ಕೋರ್ಸ್ ವೈಸ್ ಹೇಳಕ್ಕೆ ಹೋದ್ರೆ ತುಂಬ ತೊಂದರೆ ಆಗುತ್ತೆ, ಬೇಜಾರು ಮಾಡ್ಕೊಂಬಿಡಿ. ಕಾಲೇಜ್ ವೈಸ್ ಹೇಳ್ತಾ ಹೋಗ್ತೀನಿ. ನಮ್ಮ ಗಂಗೋತ್ರಿ ಕಾಲೇಜ್ ಬಿಟ್ಟರೆ, ಗಂಗೋತ್ರಿಯಲ್ಲಿ ಇರೋದನ್ನ ಬಿಟ್ಟರೆ ನೆಕ್ಸ್ಟ್ ನಮ್ಮದು ಬರೋದು ಮಹಾರಾಜಾಸ್ ಕಾಲೇಜ್ ಅಂತ. ಮಹಾರಾಜ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆಯಪ್ಪ ಅಂದರೆ, MSc ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ಇದೆ, MA ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆ, MA ಪೊಲಿಟಿಕಲ್ ಸೈನ್ಸ್ ಇದೆ, MSc ಜಿಯೋಗ್ರಫಿ ಇದೆ, PG ಡಿಪ್ಲೊಮಾಗಳು ಸುಮಾರು ಒಂದು 2-3 ಇದೆ, ಸರಿನಾ. ಇದು ಸೇಮ್ ಗಂಗೋತ್ರಿ ಥರನೇ, ಸರಿನಾ. ಮಹಾರಾಜಾಸ್ ಕಾಲೇಜು ಬಿಲ್ಡಿಂಗ್ ಚೇಂಜ್ ಅಷ್ಟೇ. ನೀವು ಒಂದು ಸ್ವಲ್ಪ ಇಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿ ನೀವುಗಳು ಓದ್ಕೊಂಡು ಹೋಗೋವಂಥ ಕಾಲೇಜ್ ಇದು. ಸ್ವಲ್ಪ ಯಾಕಂದರೆ ಟೀಚರ್ಸ್ಗಳಿಗೆ ತುಂಬ ಕೆಲಸ ಇರುತ್ತೆ, ಪಾಠ ಮಾಡ್ತಾ ಅಂತ ಹೇಳ್ತಾ ಇಲ್ಲ, ಬಟ್ ನೀವುಗಳು ತುಂಬ ಓದೋ ಕಡೆ ಗಮನ ಕೊಡಬೇಕು. ಅಲ್ಲಿ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್, ಯಾರು ನನಗೆ ಬೆಳಿಗ್ಗೆ ಹೋಗೋಕ್ಕಾಗಲ್ಲ, ಬೆಳಿಗ್ಗೆ ನಾನು ಸಂಜೆ ಹೋಗ್ತೀನಿ ಅನ್ನೋರಿಗೆ ಈವ್ನಿಂಗ್ ಕಾಲೇಜ್ ಇದೆ. ಅಲ್ಲಿ MA ಇನ್ ಹಿಸ್ಟ್ರಿ ಆ್ಯಂಡ್ ಕನ್ನಡ 2 ಇದೆ, ಅದಾದ್ಮೇಲೆ MCom ಇದೆ, ಸರಿನಾ. ಇದು ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್, ಇದು ಗೌರ್ಮೆಂಟ್ ಕಾಲೇಜ್. ಮಹಾರಾಜನು ಗೌರ್ಮೆಂಟ್ ಕಾಲೇಜ್. ಅದಾದಮೇಲೆ ಏನು, ನಾನು ಎಜುಕೇಷನ್ ಜೊತೆ ಬೇರೆದೇನಾದ್ರು ಮಾಡಬೇಕು ಅನ್ನೋರಿಗೆ ಇಲ್ಲಿ ಯೂನಿವರ್ಸಿಟಿ ಫೈನ್ ಆರ್ಟ್ಸ್ ಕಾಲೇಜು ಮೈಸೂರು ಅಂತ ಇದೆ. ಇದು ಗೌರ್ಮೆಂಟ್ ಕಾಲೇಜೇ. ಇಲ್ಲಿ ಮಾಸ್ಟರ್ಸ್ ಇನ್ ಮ್ಯೂಸಿಕ್, ಮಾಸ್ಟರ್ಸ್ ಇನ್ ಡ್ಯಾನ್ಸ್, ಡಿಪ್ಲೊಮೊ ಇನ್ ಮ್ಯೂಸಿಕ್, ಡ್ಯಾನ್ಸ್, ಡ್ರಾಮಾ ಅಂತ ಇದೆ. ನೀವು ಯಾವ್ದು ಬೇಕಾದರೂ ಮಾಡ್ಬೋದು. ಅದಾದಮೇಲೆ ಇನ್ನೊಂದು ಗೌರ್ಮೆಂಟ್ ಕಾಲೇಜೇ ಯುವರಾಜ ಕಾಲೇಜ್ ಅಂತ ಇದೆ ಮೈಸೂರು. ಇದು ಅಟಾನಮಸ್, ಸರಿನಾ. ಯುವರಾಜ ಕಾಲೇಜ್ ಇದೆ, ಇದು ಅಟಾನಮಸ್ ಆಯಿತಾ. ಇದರಲ್ಲಿ MSc ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಾಟ್ನಿ, ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್, MSc ಮಾಲಿಕ್ಯುಲರ್ ಬಯಾಲಜಿ, 5 years ಇಂಟರ್ಗ್ರೇಟೆಡ್ ಕೋರ್ಸ್. ಎಕ್ಸ್ಟ್ರೆನ್ಸ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಬೈ ದ ಕಾಲೇಜ್, ಆಯಿತಾ. ಅದೊಂದು. ಅದಾದಮೇಲೆ MBA ಇದೆ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, KA ಮೂಲಕ MBA ಇದೆ. ಸರಿ, ಇಷ್ಟು ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ಬರುವಂಥ ಏನು ಮೇನ್ ಕಾಲೇಜ್ಗಳು. ಅದಾದಮೇಲೆ ಇದನ್ನು ಕನ್ಸ್ಟಿಟ್ಯೂಟೆಂಟ್ ಕಾಲೇಜ್ ಅಂತ ಏನೋ ಕರೀತಾರೆ, ಅದೇನೋ ಇಂಗ್ಲೀಷ್ ಗೊತ್ತಲ್ಲ. ಅದಾದಮೇಲೆ ಅಫಿಲಿಯೇಟೆಡ್ ಕಾಲೇಜ್ಗಳು. ಇದರಲ್ಲಿ ಫಸ್ಟ್ ಬರೋದು ಮಹಾರಾಣೀಸ್. ಹುಡುಗಿರು ಆಲ್ಮೋಸ್ಟ್ ಇಲ್ಲೇ ಸೇರ್ಕೊಳ್ಳೋದು. ಮಹಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ ಮೈಸೂರು, ಅಟಾನಮಸ್, ಸರಿನಾ. ಓನ್ಲಿ ಫಾರ್ ವುಮೆನ್, ಅಟಾನಮಸ್ ಕಾಲೇಜು ಮಹಾರಾಣಿ ಸೈನ್ಸ್. ಇದು ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜೇ, ಸರಿನಾ. MSc ಬಯೋಕೆಮಿಸ್ಟ್ರಿ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಬಾಟ್ನಿ ಇದೆ, ಮೈಕ್ರೋಬಯಾಲಜಿ ಇದೆ, ಕೆಮಿಸ್ಟ್ರಿ ಇದೆ, ಅಪ್ಲೈಡ್ ಝುವಾಲಜಿ ಇದೆ, ಫಿಸಿಕ್ಸ್ ಇದೆ. ಮಹಾರಾಣಿ ಕಾಲೇಜ್ ಕೂಡ ತುಂಬ ಚೆನ್ನಾಗಿದೆ, ಸರಿನಾ. ಮಹಾರಾಣಿ ಕಾಲೇಜಿಗೆ ಸೇರ್ಕೊಬೋದು. ಸರಿ, ಅದರಲ್ಲಿ ಮಹಾರಾಣೀಸ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಫಾರ್ ವುಮನ್ ಮೈಸೂರು. ಇದು ಅಟಾನಮಸ್ ಅಲ್ಲ, ಯೂನಿವರ್ಸಿಟಿಯಲ್ಲಿ ಅಂಡರಲ್ಲಿ ಬರುವಂಥ ಮಹಾರಾಣೀಸ್ ಕಾಮರ್ಸ್ ಕಾಲೇಜು. ಹೊಸ ಬಿಲ್ಡಿಂಗ್ ಕೂಡ ಆಗಿದೆ, ಚೆನ್ನಾಗಿದೆ. ಇಲ್ಲಿ MBA ಇದೆ, MCom ಇದೆ. MBA ಥ್ರೂ KEA ಇಂದ ಅಥಾರಿಟಿ ಪಡೆದಿರುವಂಥ ಏನು ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದು ಸೇರ್ಕೋಬೋದು. MCom ಇದೆ, ಸರಿನಾ. ಅದಾದಮೇಲೆ ಮಹಾರಾಣೀಸ್ ಆರ್ಟ್ಸ್ ಕಾಲೇಜ್ ಕೂಡ ಇದೆ. ಇದು ಕೂಡ ಓನ್ಲಿ ಫಾರ್ ವುಮನ್. ಇದು ರೈಲ್ವೆ ಸ್ಟೇಷನ್ ರೋಡಲ್ಲಿ ಸ್ಟ್ರೈಟ್ ರಾಮಸ್ವಾಮಿ ಹತ್ರ ಇದೆ. MA ಪೊಲಿಟಿಕಲ್ ಸೈನ್ಸ್ ಇದೆ, ಇಂಗ್ಲೀಷ್ ಇದೆ, ಎಕನಾಮಿಕ್ಸ್ ಇದೆ, ಹಿಸ್ಟ್ರಿ ಇದೆ, ಸೋಷಿಯಾಲಜಿ ಇದೆ, ಕನ್ನಡ ಇದೆ. MScಲಿ ಜಿಯೋಗ್ರಫಿ ಮತ್ತು ಸೈಕಾಲಜಿ ಇದೆ. ಸೈಕಾಲಜಿ ಮಹಾರಾಣಿಯಲ್ಲಿ ಮಾಡ್ಬೋದು ಅನ್ನೋರು ಮಾಡ್ಬೋದು ಆರಾಮಾಗಿ. ಗಂಗೋತ್ರಿ ಸೀಟ್ ಸಿಗಲಿಲ್ಲ ಅಂದರೆ ಮಹಾರಾಣಿಯಲ್ಲಿ ಆರಾಮಾಗಿ ಮಾಡಿ. ಅದಾದಮೇಲೆ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಫಾರ್ ವುಮನ್ ವಿಜಯನಗರ ಮೈಸೂರು. ಇನ್ನೊಂದು ಡಿಗ್ರಿ ಕಾಲೇಜ್, ಡಬಲ್ ಡಿಗ್ರಿ ಕಾಲೇಜ್ ಇದೆ, PG ಸೆಂಟರ್ ಇದೆ. ಅದೆಲ್ಲಪ್ಪ ಅಂದರೆ ವಿಜಯನಗರದಲ್ಲಿ ವುಮೆನ್ಸ್ ಕಾಲೇಜ್ ಇದೆ ಒಂದು, ಅದನ್ನು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಫಾರ್ ವುಮೆನ್ ವಿಜಯನಗರ ಅಂತ ಇದೆ. ಅದರಲ್ಲಿ MA ಕನ್ನಡ ಇದೆ. MA ಕನ್ನಡದವರು ಮೈಸೂರಲ್ಲೇ ಮಾಡಬೇಕು, ನಾನು ಗಂಗೋತ್ರಿ ಸಿಗಲಿಲ್ಲ, ಮಹಾರಾಜ ಸಿಗಲಿಲ್ಲ, ಮಹಾರಾಣಿ ಸಿಗಲಿಲ್ಲ ಅನ್ನೋರು ಇಲ್ಲಿ ಮಾಡ್ಬೋದು, ಸರಿನಾ. ಗೌರ್ಮೆಂಟ್ ಸೀಟ್ ಬೇಕು ಅನ್ನೋರು, ಪ್ರೈವೇಟಲ್ಲಿ ಮಾಡ್ತೀನಿ ಅನ್ನೋರು ಪ್ರೈವೇಟಲ್ಲಿ ಮಾಡಿ. ಇನ್ನು ಹುಣಸೂರಲ್ಲಿ ಶ್ರೀ D ದೇವರಾಜ ಅರಸ್ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್. ಹೆಸರು D ದೇವರಾಜ ಅರಸ್ ಅಂತ ಇದೆ, ಬಟ್ ಇದು ಗೌರ್ಮೆಂಟ್ ಕಾಲೇಜು. ಹುಣಸೂರು KR ನಗರದಿಂದ ಸ್ವಲ್ಪ ದೂರ ಇದೆ ಹುಣಸೂರು, ಆಯಿತಾ. ಇಲ್ಲಿ MA ಎಕನಾಮಿಕ್ಸ್ ಇದೆ, ಹಿಸ್ಟರಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಕನ್ನಡ ಇದೆ, ಆಯಿತಾ. ಆಮೇಲೆ MSc ಮ್ಯಾಥಮೆಟಿಕ್ಸ್ ಇದೆ, MCom ಇದೆ.
ಎಲ್ಲಾದರೂ ಓದ್ತೀನಿ ಏನು ತೊಂದರೆ ಇಲ್ಲ ಅನ್ನೋರು ಇಲ್ಲಿ ಹೋಗಿ ಸೇರ್ಕೊಬೋದು, ಸರಿನಾ. ಮ್ಯಾಥಮೆಟಿಕ್ಸು MCOM ಎಲ್ಲ ಇಲ್ಲೂ ಸೀಟ್ ಸಿಗುತ್ತೆ, ಸರಿನಾ. ಏನು ಹುಣಸೂರು ಮೈಸೂರಿಂದ 1 ಅವರ್ ಜರ್ನಿ ಆಗ್ಬೋದು. ಅದಾದಮೇಲೆ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ KR ನಗರ. ಈ ಕಾಲೇಜ್ ಕೂಡ ತುಂಬ ಚೆನ್ನಾಗಿದೆ. MA ಕನ್ನಡ ಮಾತ್ರ ತುಂಬ ಚೆನ್ನಾಗಿದೆ, ಅದು ಗೊತ್ತು ನನಗೆ. ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ KR ನಗರದಲ್ಲಿ. ಇನ್ನು MSWನೂ ಇದೆ, MCOM ಇದೆ. ಆಸಕ್ತಿ ಇರೋರು ಸೇರ್ಕೊಬೋದು, ಸರಿನಾ. KR ನಗರ 1.25 ಗಂಟೆ ಜರ್ನಿ ಫ್ರಮ್ ಮೈಸೂರು. ಅದಾದಮೇಲೆ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಫಾರ್ ವುಮೆನ್ ಎರಡೂ ಇದೆ. ಫಸ್ಟ್ ಏಡ್ ಕೋಯೆಡ್ ಕಾಲೇಜು ಇದೆ KR ನಗರದಲ್ಲಿ, ವುಮೆನ್ಸ್ ಕಾಲೇಜು ಇದೆ. ವುಮೆನ್ಸ್ ಕಾಲೇಜಲ್ಲಿ MSc ಕೆಮಿಸ್ಟ್ರಿ ಇದೆ, MCOM ಇದೆ. MA ಇಲ್ಲ ಅಲ್ಲಿ, MSc ಕೆಮಿಸ್ಟ್ರಿ ಇದೆ, MCOM ಇದೆ. ಅದಾದಮೇಲೆ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ T ನರಸೀಪುರ ಅಂತ ಒಂದಿದೆ, ಇಲ್ಲಿ MCOM ಇದೆ. ಅದಾದಮೇಲೆ ಇನ್ನು ಮೈಸೂರಿಗೆ ವಾಪಸ್ ಬರೋದಾದರೆ ಈಗ ಪ್ರೈವೇಟ್ ಕಾಲೇಜಸ್ಗಳು ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. JSS ಕಾಲೇಜ್ ಫಾರ್ ವುಮನ್, ಆಯಿತಾ. ಇದನ್ನ ಸರಸ್ವತಿಪುರಮಲ್ಲಿ JSS 2-3 ಇದೆ, ಆಯಿತಾ. ಅದರಲ್ಲಿ JSS ಕಾಲೇಜ್ ಫಾರ್ ವುಮನ್ ಅಂತ ಒಂದು ಕಾಲೇಜ್ ಇದೆ ಸರಸ್ವತಿಪುರಮಲ್ಲಿ, ಮೈಸೂರು. ಇದು ಅಟಾನಮಸ್ ಅಂದರೆ ಅವ್ರದ್ದೇ ಎಲ್ಲ ಯೂನಿವರ್ಸಿಟಿಯಿಂದ ಏನು ಕ್ವಶನ್ ಪೇಪರ್ ಟೆಕ್ಸ್ಟ್ ಎಲ್ಲ ಬರಲ್ಲ, ಎಲ್ಲ ಅವರೇ ರೆಡಿ ಮಾಡ್ಕೊಂಡಿರ್ತಾರೆ. JSS ಕಾಲೇಜ್ ಫಾರ್ ವುಮನ್ ಸರಸ್ವತಿಪುರಮಲ್ಲಿ MSc ಕೆಮಿಸ್ಟ್ರಿ, MA ಎಕನಾಮಿಕ್ಸ್, MCOM ಈ 3 ಸಬ್ಜೆಕ್ಟ್ ಇದೆ. ಅದಾದಮೇಲೆ SBRR ಮಹಾಜನಾಸ್ ಅಂತ ಕೇಳಿರ್ತೀರ, ಆ ಕಾಲೇಜು. ಇದು ಕೂಡ ಅಟಾನಮಸ್ ಆಗಿರುತ್ತೆ. ಇದರಲ್ಲಿ MSc ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಕೆಮಿಸ್ಟ್ರಿ ಯಾರ್ಯಾರು ಲೈಫ್ ಸೈನ್ಸ್ ಬರೆದಿರ್ತೀರ ಅವರು ಗಂಗೋತ್ರಿ ಸಿಗಲಿಲ್ಲ ಅಂದರೆ ಇದರಲ್ಲೂ ಕೂಡ ಓದ್ಬೋದು, ಆಯಿತಾ. MSW ಇದೆ, MCOM ಇದೆ, MBA ಥ್ರೂ KEA ಇದೆ, MCA ಕೂಡ ಇದೆ ಥ್ರೂ KEA. ಅದಾದಮೇಲೆ MTTM ಎಂಟ್ರೆನ್ಸ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಬೈ ದ ಕಾಲೇಜ್. ಇದೊಂದು ಯಾವುದೋ ಕೋರ್ಸ್ ಇದೆ, ಆ ಕೋರ್ಸ್ ಯಾವುದು ಅಂತ ಗೊತ್ತಿಲ್ಲ, ಅವರೇ ಎಕ್ಸಾಮ್ ಮಾಡ್ತಾರಂತೆ. ಅದಾದಮೇಲೆ JSS ಕಾಲೇಜ್ ಫಾರ್ ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್, ಊಟಿ ರೋಡ್, ಮೈಸೂರು. ಏನು ಚಾಮುಂಡಿ ಬೆಟ್ಟಕ್ಕೆ ಪಾದದ ಹತ್ರ ಊಟಿ ರೋಡಲ್ಲಿ ಹೋಗೋರಲ್ಲಿ JSS ಫಾರ್ ಕಾಲೇಜ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಊಟಿ ರೋಡು. ಏನೋ ಆರ್ಟ್ಸು, ಕಾಮರ್ಸು, ಸೈನ್ಸು 3 ಇರೋದೊಂದು ಕಾಲೇಜ್ ಇದೆ. ಇಲ್ಲಿ MSc ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಬಾಟ್ನಿ, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಝುವಾಲಜಿ ಇಷ್ಟು ಸಬ್ಜೆಕ್ಟ್ ಇದೆ. MA ಕನ್ನಡ ಇಂಗ್ಲೀಷ್ ಇದೆ. MSW ಸೋಷಿಯಲ್ ವರ್ಕ್ ಇದೆ, MCOM ಇದೆ, MCA ಥ್ರೂ KEA ಇದೆ, MVOC ಅಂತ ಇದೆ, ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಒಂದಿದೆ. ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಬಿ ದ ಕಂಡಕ್ಟ್ ಬೈ ದ ಕಾಲೇಜ್, ಆಯಿತಾ. ಇದು JSS ಕಾಲೇಜ್ದು. ಇನ್ನು ಶಾರದಾ ವಿಲಾಸ್ ಅಂತ ಇದೆ, ಅದರಲ್ಲಿ MSc ಕೆಮಿಸ್ಟ್ರಿ, MCOM ಇದೆ. ಇನ್ನೊಂದು 6-7 ಕಾಲೇಜ್ ಇದೆ ಇನ್ನು, ಆಯಿತಾ. ಡಾಕ್ಟರ್ ಭಾನುಮಯ್ಯ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಮೈಸೂರು, MCOM ಇದೆ ಅಲ್ಲಿ. ಟೆರಿಷಿಯನ್ ಕಾಲೇಜಲ್ಲಿ MSc ಬಯೋಟೆಕ್ನಾಲಜಿ, ಫಿಸಿಕ್ಸ್, ಬಾಟ್ನಿ ಇದೆ, MA ಇಂಗ್ಲೀಷ್ ಇದೆ, MCOM ಇದೆ. ಅದಾದಮೇಲೆ ವಿದ್ಯಾವರ್ಧಕ ಫಸ್ಟ್ ಏಡ್ ಕಾಲೇಜ್ ಅಂತ ಇದೆ ಮೈಸೂರಲ್ಲೇ, MCOM ಇದೆ. ವಾಸುದೇವ ಸೋಮಣ್ಣಿ ಕಾಲೇಜ್ ಫಸ್ಟ್ ಏಡ್ ಕಾಲೇಜ್ ಅಂತ ಇದೆ, MCOM ಇದೆ. ಶ್ರೀ ನಟರಾಜ ವುಮೆನ್ಸ್ ಫಸ್ಟ್ ಏಡ್ ರೆಸಿಡೆನ್ಷಿಯಲ್ ಕಾಲೇಜ್, ಹೊಸಮಠ ರೋಡ್, ಮೈಸೂರು, ಓನ್ಲಿ ಫಾರ್ ವುಮೆನ್, MCOM ಇದೆ. ವಿದ್ಯಾ ವಿಕಾಸ್ ಫಸ್ಟ್ ಏಡ್ ಕಾಲೇಜ್, ಬನ್ನೂರು ರೋಡ್, ಮೈಸೂರು, MSW ಇದೆ. MIT ಫಸ್ಟ್ ಏಡ್ ಕಾಲೇಜ್ ಮೈಸೂರು, MCOM. ಇಲ್ಲಿ MCOM ಚೆನ್ನಾಗಿದೆ, ನಾನು ಕಣ್ಣಾರ ನೋಡಿದ್ದೀನಿ. MCOM MIT ಕಾಲೇಜಲ್ಲಿ, MIT ಫಸ್ಟ್ ಗ್ರೇಡ್ ಕಾಲೇಜ್ ಅಂತ, ಇವರು ತುಂಬ ದೊಡ್ಡ ಹೆಸರು ಮೈಸೂರಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಅವರು ಫಸ್ಟ್ ಗ್ರೇಡ್ ಕಾಲೇಜ್ ಕೂಡ ಓಪನ್ ಮಾಡಿದ್ದಾರೆ, ಅಲ್ಲಿ MCOM ಚೆನ್ನಾಗಿದೆ, ಆಯಿತಾ. TTL ಕಾಲೇಜ್ ಫಾರ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ MCOM ಇದೆ. ಅದಾದಮೇಲೆ ಇನ್ನೊಂದು ಮೇನ್ ಕಾಲೇಜು ಸೆಂಟ್ ಫಿಲೋಮಿನಾ ಕಾಲೇಜ್ ಅಂತ, ಅಟಾನಮಸ್. ಇದು ಬನ್ನಿಮಂಟಪ ರೋಡ್ ಹತ್ರ ಇದೆ. ಇಲ್ಲಿ MSc ಕೆಮಿಸ್ಟ್ರಿ, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬಯೋಕೆಮಿಸ್ಟ್ರಿ, ಸೈಕಾಲಜಿ, ಮ್ಯಾಥಮೆಟಿಕ್ಸ್, ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್, ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಇದೆ. MA ಕನ್ನಡ, ಹಿಂದಿ, ಇಂಗ್ಲೀಷ್, ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್, ಎಕನಾಮಿಕ್ಸ್, ಸೋಷಿಯಾಲಜಿ ಇದೆ. MA ಫಿಲಾಸಫಿ ಆ್ಯಂಡ್ ಹೋಲಿಸ್ಟಿಕ್ ಸ್ಪಿರಿಚುವಾಲಿಟಿ ಇದೆ. MSW ಇದೆ, MCOM ಇದೆ, MCA, MBA ಥ್ರೂ KEA ಇದಿದೆ. ಅದಾದಮೇಲೆ ಮೈಸೂರು ಮಕ್ಕಳ ಕೂಟ, MMK ಮತ್ತು STM ಅಂತ ಕರಿತೀವಿ, ಧರ್ಮಸ್ಥಳದ ಅವ್ರದ್ದು ಕಾಲೇಜು, MCOM ಇದೆ. ಅದಾದಮೇಲೆ ಪರಿವರ್ತನಾ ಫಸ್ಟ್ ಏಡ್ ಕಾಲೇಜ್ ಇದೆ, ಇಲ್ಲಿ MCA, MBA ಇದೆ ಥ್ರೂ KEA ಬರಬೇಕಾಗತ್ತೆ. ಇಷ್ಟು ಏನು ಯೂನಿವರ್ಸಿಟಿಯಿಂದ ಅಫಿಷಿಯಲ್ ಆಗಿ ಹೊರಡಿಸಿರೋಂಥ ಕಾಲೇಜ್ ಲಿಸ್ಟ್, ಸರಿನಾ. ಈ ವಿಡಿಯೋದಲ್ಲಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೇರ್ಕೊಳ್ಳೋರಿಗೆ ಫೀಸ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಪ್ರೈವೇಟ್ ಕಾಲೇಜಲ್ಲಿ A ಸ್ಕೀಮಲ್ಲಿ ಸಿಕ್ಕಿದ್ರು ಕೂಡ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನು ಟ್ಯೂಷನ್ ಫೀ ಅಂತ ಕರೀತಾರೆ. ಯಾರ್ಯಾರು ಸರ್ ನಾವು ಮನೆ ಆಗಲ್ಲ ಅಂತ ಅಂದ್ಕೊಳ್ಳೋರೆಲ್ಲ ಗೌರ್ಮೆಂಟ್ ಕಾಲೇಜಲ್ಲೇ ಓದಿ. ಯಾಕಂದರೆ ನನ್ನ ಫ್ರೆಂಡ್ಸ್ಗಳೆಲ್ಲ MA ಮಾರಿ ಅವ್ರ ಅಪ್ಪ ಅಮ್ಮ ಎಲ್ಲ ದುಡ್ಡು ಕಳಿಸಿ ಓದಿರೋರು ಇದ್ದಾರೆ, ಆಯಿತಾ. ಓದೋರು ಎಲ್ಲಿದ್ದರೂ ಓದ್ತಾರೆ. ಅದಕ್ಕೋಸ್ಕರ ಯಾರು ಹೊಲ ಗದ್ದೆ ಎಲ್ಲ ಮಾರಿ ಓದೋಕ್ಕೆ ಹೋಗಬೇಡಿ,
ಆರಾಮಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಸಾಧನೆ ಮಾಡ್ಬೋದು. ಸರ್ ಇಲ್ಲ ದುಡ್ಡು ನಮ್ಮ ಹತ್ರ ಇದೆ, ಆರಾಮಾಗಿ ಏನು ಚೆನ್ನಾಗಿರೋ ಕಡೆ ಸೇರ್ಕೊಬೇಕು ಅಂದರೆ ಪ್ರೈವೇಟ್ ಕಾಲೇಜಸ್ ಕೂಡ ನಿಮಗೆ ಅಲೋ ಆಗುತ್ತೆ. ಸರಿನಾ? ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಹಾಗೂ ಈ ಥರ ಬೆಂಗಳೂರು, ಮಂಗಳೂರು ಈ ಥರ ಯಾವ ಯೂನಿವರ್ಸಿಟಿ ಬಗ್ಗೆ ಮಾಹಿತಿ ಬೇಕಾದ್ರೂ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೇಳಿದ ವಿಡಿಯೋ ಮಾಡಿದ್ದೀನಿ, ನಾನು ಲೈವಲ್ಲಿ ಬಂದು ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ ಆಯಿತಾ. ಯಾಕಂದರೆ ತುಂಬ ಏನೋ ಸುಸ್ತಾಗಿತ್ತು ಮತ್ತು ಕಣ್ಣು ಹೋಯ್ತಿತ್ತು ಆಯಿತಾ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ, ಆರಾಮಾಗಿರಿ, ಏನು ತೊಂದರೆ ಆಗಲ್ಲ.